ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಕಣ್ಣೂರ್ಗೆ ಹೋಗೋ ದಾರಿ ಇದನಾ? ಹೋಗ್ಬಿಡು, ಇಲ್ಲಿಂದ ಹೋಗ್ಬಿಡು. ಗುರುಗಳೇ, ಇವ್ರ ಮಾತುಗಳನ್ನ ನಾನು ನಂಬಲಿಲ್ಲ. ನಿಮಗೆ ಗೊತ್ತಲ್ಲ, ಕುಡ್ದ ಜ್ಞಾನದಲ್ಲಿ ತಲೆ ತಿರುಗಿ ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ರಾತ್ರಿ ಮನೆ ಹತ್ರ ಬಂದು ಕರೆದ್ರು, ನಾನು ಬಂದು ನೋಡಿದೆ. ಆದ್ರೆ ಹಸಿರು ಬಣ್ಣದ ಬೆಳಕು ಫಳಫಳ ಅಂತ ಹೊಳಿತಾ ಇತ್ತು. ಗುರುಗಳೇ, ಅದೇನ ನಕ್ಷತ್ರ ಆಗಿರ್ಬೋದಾ? ಗುರುಗಳೇ, ನಮ್ಗೇನೋ ತೊಂದರೆ ಆಗುತ್ತಾ? ನೋಡಿ, ಧೂಮಕೇತುಗಳು ನಕ್ಷತ್ರಗಳು ಬೀಳೋದು ಕೇಡ್ಗಾಲದಲ್ಲಿ ಮಾತ್ರ. ಅದು ಬೀಳೋದು ಕಾಣಿಸುತ್ತೆ ಹೊರತು ಬಿದ್ದ ನಂತರ ಭೂಮಿ ಮೇಲೆ ಕಾಣೋದಿಲ್ಲ. ನೋಡು ವಸಂತ, ನಕ್ಷತ್ರಗಳು ಭೂಮಿ ಮೇಲೆ ಬೀಳಕ್ಕಿಂತ ಮುಂಚೆನೆ ಉರ್ದೋಗಿರುತ್ತೆ. ಅಂದ್ರೆ ನೀವೇನು ಹೇಳ್ತಿದ್ದೀರಾ ಗುರುಗಳೇ? ನಕ್ಷತ್ರನೂ ಅಲ್ಲ, ಧೂಮಕೇತುನೂ ಅಲ್ಲ ಅಂತ ನನ್ಗನ್ನಿಸ್ತಾ ಇದೆ. ಹಾಗಾದ್ರೆ ಇದು ಏನಿರ್ಬೋದು ಗುರುಗಳೇ? ನೋಡಿದ್ಮೇಲೆ ತಾನೇ ಎಲ್ಲ ಗೊತ್ತಾಗೋದು. ಗುರುಗಳೇ, ಇದನ್ನ ಯಾರು ನೋಡಬಾರದು ಅಂತ ನಾವೇ ಮುಚ್ಚಿಟ್ಟಿದ್ದೀವಿ. ತಾಯಿ ಚಾಮುಂಡಿ ಸಕಲ ಶಕ್ತಿಗಳ ಸಾಗರ ನೀನು. ಈ ಕಣ್ಣೂರಿಗೆ ಯಾವುದೇ ತೊಂದರೆ ಆಗದಿದ್ದಾಗೆ ಕಾಪಾಡು ತಾಯಿ. ಮಾದೇವು, ಹೀಗೆ ಗುರುಗಳೇ ರಾತ್ರಿನೂ ಉಳಿತಾ ಇತ್ತು. ಇದು ಏನಿರ್ಬೋದು ಗುರುಗಳೇ? ಈ ಊರಿನ ಶಾಪಕ್ಕೆ ಮೋಕ್ಷ ಸಿಗ್ತಾ ಇದೆ. ಏನ್ ಹೇಳಿದ್ರಿ ಗುರುಗಳೇ? ಊರಿನ ಶಾಪಕ್ಕೆ ಮೋಕ್ಷ ಸಿಗ್ತಾ ಇದೆಯಾ? ಒಂದು ಅರ್ಥ ಆಗ್ತಾ ಇಲ್ಲ. ಹೌದು ವಸಂತ, ಕಣ್ಣಮ್ಮನ ಕಣ್ಣು ಕಳೆದೋದಾಗಿಂದ ಈ ಊರು ತುಂಬಾ ನರಳ್ತಾ ಇದೆ. ಈ ಊರಲ್ಲಿ ತುಂಬಾ ರೋಗ ರುಜಿನಗಳು ಕಾಡಿವೆ. ದುರ್ಮರಣಗಳು ಎಷ್ಟೊಂದು ನಡೆದಿದೆ. ಈ ಊರು ಕಾಣದ ಸಂಕಟಗಳಿಂದ, ಕಾಣದ ನಷ್ಟಗಳಿಂದ ನಲುಗೋಗಿದೆ. ಈಗ ಅದೆಲ್ಲ ಸರಿ ಹೋಗೋ ಸಮಯ ಅಂತ ಅನ್ನಿಸ್ತಾ ಇದೆ. ಗುರುಗಳೇ, ನೀವು ಹೇಳ್ತಾ ಇರೋದು ಒಂದು ಅರ್ಥ ಆಗ್ತಾ ಇಲ್ಲ. ವಸಂತ, ಕಣ್ಮುಂದೆ ಕಾಣ್ತಾ ಇರೋದು ಬೇರೇನೂ ಅಲ್ಲ, ನಮ್ಮ ಕಣ್ಣಮ್ಮ ತಾಯಿಯ ಕಣ್ಣು.
ದೇವಸ್ಥಾನದ ಕಾವಲುಗಾರ ಶತಶೃಂಗನನ್ನು ಸಂಹರಿಸಿ ಆ ನಾಗಿನಿ ಅಪಹರಿಸಿದ ಕಣ್ಣೇ ಕಣ್ಣಮ್ಮನ ಕಣ್ಣು. ನಾಗಗಳನ್ನು ಕ್ಷೇತ್ರಪಾಲಕರು ಎಂದೇ ನಂಬಿಕೊಂಡಿದ್ದ ಊರೇ ನಮ್ಮ ಕಣ್ಣೂರು. ನಾಗಲೋಕದಿಂದ ಬಂದ ನಾಗಿನಿ ಕಣ್ಣಮ್ಮನ ಕಣ್ಣನ್ನು ಅಪಹರಿಸಿ ಬಿಟ್ಟಳು. ಅಂದಿನಿಂದ ಇಂದಿನವರೆಗೂ ನಾಗಿನಿಯ ಮೇಲೆ ಕಣ್ಣೂರಿನ ಜನಕ್ಕೆ ದ್ವೇಷವಿದೆ. ನಿನಗೆ ಗೊತ್ತಲ್ಲ ವಸಂತ, ಅದಕ್ಕೆ ಕಣ್ಣೂರಿನಲ್ಲಿ ನಾಗರ ಕಟ್ಟೆ ಆಗಲಿ ನಾಗದೇವತೆಯ ವಿಗ್ರಹವಾಗಲಿ ಎಲ್ಲಿಯೂ ಇಲ್ಲ. ಆ ಪರಮಶಿವನ ಕುತ್ತಿಗೆಯಲ್ಲೂ ಕೂಡ ಹಾವಿಲ್ಲ. ಅದೇ ಕಾರಣಕ್ಕಾಗಿ ಈ ಊರಿಗೆ ಹಾವುಗಳು ಬರದೇ ಇದ್ದ ಹಾಗೆ ತಡೆದಿದೆ. ಹಾಗೊಂದು ವೇಳೆ ಹಾವುಗಳು ಬಂದರೂ ಈ ಊರಿನ ಜನ ಹೊಡೆದು ಸಾಯಿಸುತ್ತಾರೆ. ಎಲ್ಲ ಕಡೆ ಹಾವುಗಳಿಗೆ ವಿಶೇಷವಾದ ಪೂಜೆ ಇದೆ. ಆದರೆ ಕಣ್ಣೂರಿನಲ್ಲಿ ಮಾತ್ರ ನಾಗಗಳ ಮೇಲೆ ಅಸಹ್ಯ, ಸಿಟ್ಟು, ದ್ವೇಷ. ಹಾವಿನ ದ್ವೇಷ 16 ವರ್ಷ ಆದರೆ ಕಣ್ಣೂರಿನ ಜನಕ್ಕೆ 100 ವರ್ಷ. ಅದೇ ಕಾರಣಕ್ಕಾಗಿ ಈ ಊರಿನಲ್ಲಿ ನಾಗನಿಗೆ ಸಂಬಂಧಪಟ್ಟ ಹೆಸರುಗಳನ್ನು ನಾಮಧೇಯವಾಗಿ ಇಡುತ್ತಿಲ್ಲ. ಏನೋ ಗುರುಗಳೇ, ಎಲ್ಲ ಅಂದ್ಕೊಂಡಂಗಾಗ್ಲಿ. ಎಷ್ಟೋ ವರ್ಷ ಆದ್ಮೇಲೆ ತಾಯಿ ಕಣ್ಣಮ್ಮನ ಕಣ್ಣು ಸಿಕ್ಕಿದೆ. ಈ ಕಣ್ಣನ್ನ ತಾಯಿ ಕಣ್ಣಮ್ಮನ್ ಜೋಡಿಸಿದ್ರೆ ತಾಯಿ ಕಣ್ಣಲ್ಲಿ ಹರಿತಾ ಇದ್ದ ರಕ್ತ ಕಣ್ಣೀರು ನಿಂತು ಹೋಗುತ್ತೆ. ನಮ್ಮ ಊರಿಗೆ ತಗಲಿದ್ದ ಶಾಪಕ್ಕೆ ಮೋಕ್ಷ ಸಿಗುತ್ತೆ ಅಲ್ವಾ ಗುರುಗಳೇ? ಆ ಕೆಲಸವನ್ನು ಖಂಡಿತ ಮಾಡಬೇಕು ವಸಂತ. ಆದರೆ ಇದು ಸೂಕ್ತ ಸಮಯವಲ್ಲ. ದೈವ ಪ್ರಶ್ನೆಯನ್ನು ಇಟ್ಟು ನೋಡಬೇಕು. ಗುರುಗಳೇ, ಇನ್ನು ತಡ ಮಾಡೋದು ಬೇಡ. ಆ ತಯಾರಿನ ಈಗಲೇ ಮಾಡಿ. ಇದನ್ನು ನಾನೊಬ್ಬನೇ ಮಾಡಲು ಸಾಧ್ಯವಿಲ್ಲ ವಸಂತ. ಆ ಶತಶೃಂಗನೂ ಬರಬೇಕು. ದೇವಿಯ ಕಣ್ಣನ್ನು ಕಾಪಾಡಲು ಹೋಗಿ ಆ ನಾಗಿಣಿಯಿಂದ ಹತನಾದ ಶತಶೃಂಗ. ಶತಶೃಂಗ ತನ್ನ ಮಗಳ ಹೊಟ್ಟೆಯಲ್ಲಿ ಹುಟ್ಟಿರೋದು ನಿನಗೂ ಗೊತ್ತು ತಾನೆ? ಹೌದು ಗುರುಗಳೇ, ಪ್ರತಿ ಸಲ ಕಣ್ಣಮ್ಮನ ಗುಡಿ ಮುಂದೆ ಕೂತ್ಕೊಳ್ಳೋದನ್ನ ನಾನು ನೋಡಿದ್ದೀನಿ. ಆದರೆ ಅವನ್ನ ಅಲ್ಲಿ ಯಾಕೆ ಕೂತ್ಕೊಳ್ತಾ ಇದ್ದ, ಏನು ಮಾಡ್ತಾ ಇದ್ದ ನನಗೆ ಗೊತ್ತಾಗ್ತಾ ಇರಲಿಲ್ಲ. ಆದರೆ ನನಗೆಲ್ಲವೂ ಗೊತ್ತಾಗ್ತಿದೆ ವಸಂತ. ನಾಗ ಪೌರ್ಣಮಿಯ ದಿನ ಕಣ್ಣಮ್ಮನ ಕಣ್ಣು ಅಪಹರಣವಾಗಿತ್ತು. ಅದಕ್ಕೆ ಆ ದೇವಿ ಶತಶೃಂಗನನ್ನು ಈ ಊರಲ್ಲಿ ಮತ್ತೆ ಹುಟ್ಟುವಂತೆ ಮಾಡಿತ್ತು. ಅವನಿಂದಲೇ ಕಣ್ಣು ತಾಯಿಗೆ ಸೇರಬೇಕೆನ್ನುವ ಆಸೆಯೂ ಇರಬಹುದು. ಎಲ್ಲ ಆ ದೇವಿಯ ಇಚ್ಛೆಯಂತೆ ನಡೆಯಲಿ. ಊರಾಚೆ ಇರುವ ಶತಶೃಂಗ ಮತ್ತೆ ಬಂದು ಪೂಜೆ ಮಾಡಿ ಕಣ್ಣನ್ನು ದೇವಿಗೆ ಸೇರಿಸುವಂತಾಗಲಿ. ಆ ಶತಶೃಂಗನ ಬಗ್ಗೆ ನಿಮಗೆ ಗೊತ್ತಲ್ಲ ಗುರುಗಳೇ? ಎಲ್ಲೋ ಇರ್ತಾನೆ, ಎಲ್ಲೋ ಬರ್ತಾನೆ, ಇವತ್ತೋಯ್ತಾನೆ, ಮತ್ತೆ ಯಾವತ್ತೋ ಬರ್ತಾನೆ. ಅವನು ಬರೋವರೆಗೂ ಈ ಕಣ್ಣನ್ನು ಸುರಕ್ಷಿತವಾಗಿ ಇಡಬೇಕು ಅಲ್ವಾ? ಹೌದು ವಸಂತ. ಈ ಊರಿಗೆ ಶಾಪದಂತೆ ಅಂಟಿಕೊಂಡಿರುವ ದಂಡಕ ಪಕ್ಕದ ಕಾಡಲ್ಲೇ ವಾಸಿಸುತ್ತಿದ್ದಾನೆ. ಅವನು ಒಬ್ಬ ಕಣ್ಣಮ್ಮನ ಕಣ್ಣನ್ನು ಅಪಹರಿಸಲು ಪ್ರಯತ್ನ ಪಡುವ ನೀಚ. ಒಂದು ವೇಳೆ ಈ ಕಣ್ಣೇನಾದರೂ ಅವನ ಕಣ್ಣಿಗೆ ಬಿದ್ದರೆ ಅದು ಯಾವ ಅನಾಹುತಗಳಾಗುತ್ತವೋ ಏನೋ. ವಸಂತ, ಈ ವಿಚಾರ ಯಾರಿಗೂ ಗೊತ್ತಾಗೋದು ಬೇಡ. ನಮ್ಮಲ್ಲೇ ಇರಲಿ. ಕಾಣ್ದಿರೋ ಊರಿಗೆ ಹೋಗ್ತಾ ಇದ್ದೇವೆ. ಕಾಡು 3 ಜನದ ಮಧ್ಯೆ ಕಾಪಾಡೋರೊಬ್ರು ಇದ್ದೇ ಇರ್ತಾರೆ. ಯಾರು ಯೋಚನೆ ಮಾಡ್ಬೇಡಿ, ಅವಳು ಎಲ್ಲದಕ್ಕೂ ಪರಿಹಾರ ಕೊಡ್ತಾಳೆ. ಯಾರು ಅಂತ ವಿಶೇಷ ಏನಿದೆ ಅವಳಿಗೆ? ಅವಳು ಸಹಸ್ರ. ಸಾವಿರ ದೀಪದ ತೇಜಸ್ಸು ಇರೋಳು. ನಮ್ಮ ಕಣ್ಣೂರಿನ ದೀಪ ಅವಳು. ಅಲ್ಲ, ಅವಳ ಬಗ್ಗೆ ಇಷ್ಟೊಂದೆಲ್ಲ ಹೇಳ್ತಿದ್ರಲ್ಲ, ಏನಿದೆ ಅಂತ ಶಕ್ತಿ? ಅಶ್ವಿನಿ ದೇವತೆಗಳ ಆಶೀರ್ವಾದದ ಕೈಗುಣ ಅವಳು.
ಜೊತೆಗೆ ಆದಿಶಕ್ತಿಯ ಅಂಶ ಅವಳಲ್ಲಿದೆ. ಹಾಗಾಗಿ ದೀಪಗಳು ಮಾತಾಡೋದು ಅವಳಿಗೆ ಕೇಳಿಸುತ್ತೆ. ಅವಳಲ್ಲಿ ಸಮಸ್ಯೆ ಅಂತ ಕೇಳ್ಕೊಂಬಂದವರಲ್ಲಿ ಪರಿಹಾರ ನೀಡ್ತಾಳೆ. ಶಿವು ಶಿವು ಯಾರು ಇದ್ದೀರಾ? ಹೋಗೋಣ ಬಾರೋ, ಶಿವನಿಗೆ ಹಾಕಚ್ಚಿದೆ. ಶಿವನಿಗೆ ಹಾಕಚ್ಚಿದೆ, ಹೋಗಿ ಶಸ್ತ್ರಕ್ಕೂ ಕರ್ಕೋಬೋದು. ಶಿವು ನೋಡೋಣ ಬಂದ್ರೆ. ಅಕ್ಕ ಅಕ್ಕ ಶ್ರೇಷ್ಠ ಅಕ್ಕ, ಶಿವನಿಗೆ ಹಾವು ಕಚ್ಬಿಟ್ಟಿದೆ ಅಕ್ಕ. ಹಾವ ಎಲ್ಲಿ? ಅಕ್ಕ ಶಿವಣ್ಣ ಮನೆ ಹತ್ರ ಕಿತ್ಲಲ್ಲಿ ಹೋದಾಗ ಹಾವು ಕಚ್ಬಿಟ್ಟಿದೆ ಅಕ್ಕ. ಮತ್ತೆ ನಮ್ಮೂರಲ್ಲಿ ಹಾವು ಬಂತ? ಅಕ್ಕ ಬೇಗ ಬಾ ಅಕ್ಕ, ಕಾಪಾಡ್ ಬಾ ಅಕ್ಕ. ದೀಪೇಶ್ವರಿ, ಹಾವಿನಿಂದ ಊರಲ್ಲಿ ಅಪಾಯ ಆಗಿದೆ. ಅವ್ರ ಪ್ರಾಣ ಜ್ಯೋತಿ ಆರೋಗ್ಯರ ಹಾಗೆ ನೀನೇ ಏನಾದ್ರೂ ಪರಿಹಾರ ನೀಡು. ದೇವಸ್ಥಾನದ ಬಲಭಾಗದಲ್ಲಿ ನವಗ್ರಹ ಮಂಟಪದ ಹತ್ತಿರ ವಿನಾಶಿನಿ ಮೂಲಿಕೆ ಇದೆ. ಅದನ್ನು ತಂದು ಅದರ ಹನಿಯನ್ನು ಇವನ ನಾಸಿಕಕ್ಕೆ, ಇವನ ಗಾಯಕ್ಕೆ ಸಿಂಪಡಿಸು. ಸರಿ ತಾಯಿ, ನಿನ್ನ ಅಪ್ಪಣೆಯಂತೆ ಆಗ್ಲಿ. ಎದಳು ಶಿವು, ಏನಾಯ್ತು ಶಿವು? ಇನ್ನೊಂದು ಶಸ್ತ್ರಕ್ಕ ಬಂದ್ಬಿಡ್ತಾಳೆ ಶಿವು. ಎದಳು ಶಿವು, ಸ್ನೇಹಿತನ್ ಬಿಟ್ಟು ಹೋಗ್ತಾನೆ ಶಿವು. ನೋಡು ಶಿವು, ಶಿವು ಎದಳು ಶಿವು. ಜಾಗ ಬಿಡಿ. ಸ್ವಲ್ಪ ಮೇಲೆ ಇಳ್ಕೊಳ್ಳಿ. ಅವ್ರಿಗೇನು ಆಗಿಲ್ಲ ಆಯ್ತಾ? ನೀವು ಮನೆ ಕರ್ಕೊಂಡು ಹೋಗ್ಬೋದು, ಆದ್ರೆ ಅವ್ರನ್ನ ನಿದ್ರೆ ಮಾಡಕ್ ಬಿಡ್ಬೇಡಿ. ಸರಿ ಅಕ್ಕ. ನೋಡಿದ್ರ ನಮ್ಮೂರಿನ ಮಗಳು ಕೈಗುಣ, ಹಾವು ಕಡಿದ್ರು ಬದುಸ್ಕೊಂಡ್ಬಿಟ್ಲು. ಯಾಕಮ್ಮ ಸಿಟ್ಟು ಮಾಡ್ಕೊಂಡಿದ್ಯಾ? ಸಿಟ್ಟು ಬರ್ದೇ ಇರುತ್ತ ತಾತ. ಕಣ್ಣೂರಲ್ಲಿ ಮತ್ತೆ ನಾಗಗಳ ಹಾವಳಿ. ಇದನ್ನೆಲ್ಲ ನೋಡಿದ್ರೆ ಮತ್ತೆ ನಾಗಗಳಿಂದ ಏನೋ ತೊಂದರೆ ಆಗುತ್ತೆ ಅಂತ ಅನ್ಸ್ತಿದೆ. ನೀವು ಮೊದ್ಲು ಹೋಗಿ ನರಸಿಂಹ ಜೋಶ್ರಿಗೆ ಇದನ್ನ ತಿಳಿಸ್ಬಿಡಿ ಆಯ್ತಾ? ಮತ್ತೆ ಹಾವಿನಿಂದ ನೋವು ಇಲ್ಲ. ಈ ನಾಗಗಳಿಗೆ ಎಷ್ಟೇ ಶಾಸ್ತಿ ಮಾಡಿದ್ರು ಕಣ್ಣೂರಿನ ಜನರನ್ನ ಕಾಡೋದು ಬಿಡ್ತಾ ಇಲ್ವಲ್ಲ.
ಹಲೋ, ಎಲ್ಲಿ ಕರ್ಕೊಂಡು ಹೋಗ್ತೀರಾ? ಏನು ಹಂಗೆ ನೋಡ್ತಾ ಇದ್ದೀರಾ? ಇವ್ರು ಕೇಳ್ತಾ ಇದ್ರಲ್ಲಿ ಏನು ತಪ್ಪಿದೆ? ಅಲ್ಲ, ನಾವ್ಯಾಕೆ ನಿಮ್ಮ ಕಂಟ್ರೋಲಲ್ಲಿ ಇದ್ದೀವಿ? ನೋಡಿ, ನಿಮ್ಮಿಬ್ರಿಗೂ ಹೇಳ್ತಾ ಇದ್ದೀನಿ, ನೀವು ಯಾರು ಅನ್ನೋದು ನಿಮ್ಮಿಬ್ರಿಗೆ ಗೊತ್ತಿಲ್ಲದೆ ಇರ್ಬೋದು, ಆದರೆ ನನಗೆ ಚೆನ್ನಾಗಿ ಗೊತ್ತು. ನೀವು ಅಭಯ್, ನೀನು ತ್ರಿಶೂಲ್. ಇದು ನಿಮ್ಮಿಬ್ರು ದೇಹ ಅಂತ ನನಗೆ ಗೊತ್ತು ಅಷ್ಟೇ. ಆದರೆ ನಿಮ್ಮೊಳಗಿರೋ ಆತ್ಮ ಯಾರ್ದು ಅಂತ ನನಗೆ ಗೊತ್ತಾಗ್ತಿಲ್ಲ. ಏನ್ ಮಾತಾಡ್ತಿದ್ಯಾ ನೀನು? ನನಗೆ ಗೊತ್ತಿರೋದನ್ನ ಹೇಳ್ತಾ ಇದ್ದೀನಿ ಅಷ್ಟೇ. ನಿಮ್ಮಿಬ್ರಲ್ಲಿ ಒಬ್ರು ದೇಹದಲ್ಲಿ ನನ್ನ ಆದಿಶೇಷನ ಆತ್ಮ ಇದೆ. ನಮ್ಮೆಲ್ಲರ ಗೊಂದಲಗಳಿಗೆ ಉತ್ತರ ಸಿಗ್ಬೇಕು ಅಂದ್ರೆ ನಾವೀಗ ಕಣ್ಣೂರ್ಗೆ ಹೋಗ್ಲೇಬೇಕು. ತಾಯಿ ದೀಪೇಶ್ವರಿ, ಮತ್ತೆ ಕಣ್ಣೂರಲ್ಲಿ ಸರ್ಪ ಸಂಕಟನ? ನನ್ನವನ್ಗೆ ನಾಗಗಳಿಂದ ದೋಷ ಇದೆ ಅನ್ನೋದು ತಿಳಿದಿದೆ ತಾಯಿ. ಸರ್ಪಗಳಿಂದ ಮನುಷ್ಯರಿಗೆ ದೋಷ ಇದ್ರೆ ಸರ್ವ ಸರ್ಪಗಳ ಮೇಲೆ ಕಣ್ಣೂರಿನ ಜನರಿಗೂ ಅಷ್ಟೇ ದ್ವೇಷ ಇದೆ. ಎಂತದೇ ದ್ವೇಷ ಇದ್ರು ವಿಷ ಸರ್ಪಗಳು ಕಣ್ಣೂರಿನ ಸರಹದ್ದು ದಾಟದೇ ಇರೋ ಹಾಗೆ ನೋಡ್ಕೋತಾ ಇದೀವಿ. ಹಾಗೊಂದ್ ವೇಳೆ ದಾಟ್ ಬಂದ್ರು ಅದನ್ನ ಸಂಹಾರ ಮಾಡೋದು ಇಲ್ಲಿನವ್ರ ಗುಣ. ಕಣ್ಣೂರಿನ ಪ್ರಕಾರ ನಾಗ ಹತ್ಯೆ ತಪ್ಪೇ ಅಲ್ಲ ತಾಯಿ. ಯಾಕಂದ್ರೆ ನಾಗಗಳು ಕಣ್ಣೂರಿಗೆ ಮಾಡಿರೋ ದ್ರೋಹ ಅಂತದ್ದು. ಕಣ್ಣಮ್ಮನ ಕಣ್ಣು ಸಿಗದೆ ಈ ಊರಿನ ಶಾಪ ತೀರಲ್ಲ. ಕಣ್ಣಮ್ಮ ಈ ಊರಿನ ತಾಯಿ ಆಗಿದ್ರು ನೀನು ಕಣ್ಣಮ್ಮನಿಗೆ ಅಮ್ಮ ಅಲ್ವಾ? ಈ ಊರಿನ ದೇವಿ ಅಲ್ವಾ? ಇನ್ನು ಎಷ್ಟು ದಿನ ತಾಯಿ ಈ ಸಂಕಟ? ಬಂದು ನನ್ ಬೇಡದ ದಿನ ಇಲ್ಲ, ಮಾಡಿರೋ ವ್ರತ ಇಲ್ಲ. ಎಲ್ರಿಗೂ ಕಷ್ಟ ಬಂದಾಗ ನನ್ನನ್ನು ಹುಡ್ಕೊಂಡು ಬರ್ತಾರೆ, ಆದ್ರೆ ನಾನು ನಿನ್ನನ್ನು ಹುಡ್ಕೊಂಡು ಬರ್ತೀನಿ. ತಾಯಿ, ನನ್ ಸಂಕಟನ ನೀನೇ ಪರಿಹಾರ ಮಾಡ್ಬೇಕು ತಾಯಿ. ಪ್ರತಿ ಸಲ ನಾನು ಬಂದಾಗ್ಲೂ ನಾನು ಕೇಳಿದ್ದು ಒಂದೇ, ನನ್ನವನು ಬರೋ ಹಾಗೆ ಮಾಡು. ನನ್ ಕಣ್ಣೀರು ನಿನ್ ಕಣ್ಣಿಗೆ ಬೀಳ್ದೆ ನಿನ್ ಕಲ್ಲೆದಕ್ ಬಿದ್ದು ಆವಿಯಾಗಿ ಹೋಗ್ತಿದ್ಯಾ? ಮಾತಾಡು ತಾಯಿ, ಮಾತಾಡು. ನನ್ ಪ್ರಶ್ನೆಗೆ ಉತ್ತರ ಕೊಡು ತಾಯಿ. ಮಾತಾಡಲ್ಲ ಅಲ್ವಾ? ನನ್ ಪ್ರಶ್ನೆಗೆ ಉತ್ತರ ಕೊಡಲ್ಲ ಅಲ್ವಾ? ನೋಡು ತಾಯಿ, ಮುಂದಿನ ಏಕಾದಶಿ ಒಳಗಡೆ ನನ್ನ ಅಭಯ್ ನನಗೆ ಸಿಗದೆ ಇದ್ರೆ ನಿನ್ ಜೊತೆ ನಾನು ಮಾತಾಡಲ್ಲ. ನೀನು ನನ್ನ ಜೊತೆ ಮಾತಾಡ್ಬೇಡ. ಕಣ್ಣೂರ್ಗೆ ಹೋಗೋ ದಾರಿ ಇದನಾ? ಹೋಗ್ಬಿಡು, ಇಲ್ಲಿಂದ ಹೋಗ್ಬಿಡು. ನಾನು ಕಣ್ಣೂರ್ಗೆ ಹೋಗೋ ದಾರಿ ಯಾವ್ದು ಅಂತ ಕೇಳ್ತಿದ್ರೆ ನೀವೇನೋ ಹೇಳ್ತಾ ಇದೀರಲ್ಲ, ಏನ್ ಮಾತಾಡ್ತಾ ಇದೀರಾ? ಹೊರಟ್ಬಿಡು, ಹೇಳ್ತಾ ಇದೀನಲ್ವಾ, ವಾಪಸ್ ಹೊರಟ್ಬಿಡು. ನಾನೇನೋ ಕೇಳ್ತಿದ್ರೆ ಇವರೇನೋ ಹೇಳ್ತಿದಾರಲ್ಲ, ಏನಿದು? ಹೊರಟ್ಬಿಡು, ಹೇಳದ್ನಲ್ವಾ, ಇಲ್ಲಿಂದ ವಾಪಸ್ ಹೊರಟ್ಬಿಡು. ಸರಿ ಆಯ್ತು. ಏಯ್, ಸುಣ್ಣ ಕಡಿಮೆ ಹಾಕು. ನನಗ್ ಗೊತ್ತಿಲ್ವಾ?
ಮಾತಾಡಿದಾಯ್ತಾ? ಊರವ್ರ ಕಷ್ಟ ಸುಖ ವಿಚಾರಿಸೋದ್ರಲ್ಲೇ ಆಯ್ತು. ಮನೆ ಕಡೆ ಏನಾದ್ರೂ ನಿಗಾ ಇದೆಯಾ ನಿನಗೆ? ಎಲ್ಲ ಕೆಲಸ ನಾನು ಒಬ್ಳೆ ಮಾಡ್ಬೇಕು. ನನಗೂ ವಯಸ್ಸಾಯ್ತು. ಹೀಗೆ ಆದ್ರೆ ಹೇಗೆ? ನಿನ್ನೆ ಅಷ್ಟೆಲ್ಲ ಆಗಿದೆ. ಹಾವು ಓಡಾಡ್ತಿದೆ ಅಂತ ಗೊತ್ತಾಗಿದೆ. ಆಕಾಶದಿಂದ ಏನೋ ಬಿದ್ದಿದೆ. ಒಂದಲ್ಲ ಒಂದು ಈ ತರ ದುರಂತದ ಸೂಚನೆಗಳೇ ಕಂಡ ಮೇಲೂ ನೀನ್ ಈ ತರ ಯಾಕೆ ಓಡಾಡ್ತೀಯಾ? ಲೇ ಪ್ರೇಮ, ಸ್ವಲ್ಪ ಸುಮ್ಮನಿರೆ. ಅವಳಲ್ಲಿ ಊರು ಸುತ್ತಕ್ಕೆ ಹೋಗಿದ್ಲು. ಯಾವುದೋ ಗಿಡಮೂಲಿಕೆನ ಹುಡ್ಕೊಂಡು ತಗೊಂಡ್ಬರಕ್ಕೆ ಹೋಗಿದ್ಲು. ಅಷ್ಟಕ್ಕೆ ಯಾಕೆ ಬೈತ್ಯ? ಎಷ್ಟು ಚೆನ್ನಾಗಿದ್ಯಾ ನೀನು. ಸಿಟ್ಟು ನಿನ್ನ ಮುಖಕ್ಕೆ ಆಗ ಬರಲ್ಲ. ಸಾಕ್ ಸುಮ್ನೆ ಇರಿ. ಪ್ರಪಂಚದಲ್ಲಿರೋ ಅಷ್ಟು ಜನಕ್ಕೂ ಇವಳೆ ಮದ್ದು ಕೊಡ್ತಾಳೆ. ಹಾಗೆ ನಿಮ್ ಮಗನಿಗೂ ಒಂದು ಮದ್ದು ಮಾಡಿ ಕುಡ್ಸಿದಿದ್ರೆ ಸರ್ಕಾರಿ ಕೆಲಸ ಅಲ್ಲಿ ಇಲ್ಲಿ ಅಂತ ಮನೆ ಬಿಟ್ಟು ಅಲಿಯೋದಾದ್ರೂ ತಪ್ಪಿತ್ತು. ನಾವು ಅವ್ನು ನೋಡಿ ಎಷ್ಟು ದಿವಸ ಆಯ್ತು, ಮಾತಾಡಿ ಯಾವ ಕಾಲ ಆಯ್ತು. ನಾನು ಎಷ್ಟು ಹಿಂಸೆ ಅನುಭವಿಸ್ತಾ ಇದ್ದೀನಿ ಅಂತ ನಿಮ್ಗೆ ಗೊತ್ತಾ?